ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನ ಒಂದು 10ಕ್ಕಿಂತ ಹೆಚ್ಚು ಕಾರ್ಮಿಕರು, ಉದ್ಯೋಗಿಗಳು, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ, ನಮ್ಮ ಪಕ್ಷದ ನೇತಾರರಾಗಿರುವಂತಹ ಆರ್ ಅಶೋಕಣ್ಣ ಅವರು ಹಾಗೂ ಸದನದಲ್ಲಿ KSIC ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದಂಥ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಹೇಳಿ ಇಲ್ಲಿ ಆಗಮಿಸಿದ್ದಾರೆ. KSIC ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. 1912ರಲ್ಲಿ ಮೈಸೂರು ಮಹಾರಾಜರು ಮೈಸೂರು ಸಿಲ್ಕ್ಸ್ ಅಂತ ಪ್ರಾರಂಭವನ್ನು ಮಾಡಿದರು. ಇವತ್ತು ಜಗದ್ವಿಖ್ಯಾತಿಯನ್ನು ಗಳಿಸಿರುವಂತಹ KSICಯ ಸೀರೆಗಳನ್ನು ತಯಾರು ಮಾಡೋದಕ್ಕಿಂತ ಮೊದಲು ಅದು ನೂಲು ಉತ್ಪಾದನೆ ಆಗುವಂಥದ್ದು ನಮ್ಮ ಟಿ ನರಸೀಪುರದಲ್ಲಿರುವಂತಹ ಫ್ಯಾಕ್ಟ್ರಿಯಲ್ಲಿ. ಆ ಫ್ಯಾಕ್ಟ್ರಿ ಸುಮಾರು 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ. ಮಹಾರಾಜರೇ ನಿರ್ಮಾಣ ಮಾಡಿದ್ದು. ಅದರಲ್ಲಿ 6 ಎಕರೆನ ಕಿತ್ಕೊಂಡು ಅಲ್ಲೊಂದು ಸ್ಟೇಡಿಯಂ ಮಾಡ್ತೀವಿ ಅಂತ ಹೊರಟರು. ಅದು ಎಲ್ ಶೇಪಲ್ಲಿದೆ, ಸ್ಟೇಡಿಯಂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಟೇಡಿಯಂ ಅಂತೇಳಿ ಹೇಳಿದರೆ ಅದು ವೃತ್ತಾಕಾರದಲ್ಲಿ ಇರಬೇಕಾಗುತ್ತೆ. ಒಂದು ಲ್ಯಾಪ್ ಅಂತಂದ್ರೂ ಕೂಡ ಒಂದು 400 ಮೀಟರ್ಸ್ ಇರಬೇಕಾಗುತ್ತೆ. ಅವೈಜ್ಞಾನಿಕವಾಗಿ ಆ ಒಂದು ಸಂಸ್ಥೆಯನ್ನು ಕತ್ತು ಹಿಸುಕಿ ಸಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸಂಸ್ಥೆಯ ಜಾಗವನ್ನು ಕಿತ್ಕೊಳ್ಳಿಕ್ಕೆ ಅಂತ ಹೊರಟಿದ್ರು. ಇದ್ರ ಬಗ್ಗೆ ಎಲ್ಲ KSICಯ ಉದ್ಯೋಗಿಗಳು, ಮೈಸೂರಿನ ಎಲ್ಲ ಹಿತಚಿಂತಕರು ಕೂಡ ಧ್ವನಿಯನ್ನು ಎತ್ತಿದ್ರು. ಆದರೆ ನಮ್ಮ ಧ್ವನಿ ಈ ಒಂದು ಕಿವುಡರಿಗೆ ಕೇಳಿಸ್ತಾ ಇರಲಿಲ್ಲ. ಆದರೆ ಈ ಕಿವುಡು ಸರ್ಕಾರಕ್ಕೆ ಅದು ಕೇಳಿಸ್ಬೇಕು ಅಂತ ಹೇಳಿದರೆ ಒಂದು ಪ್ರಬಲವಾದಂತಹ ಒಬ್ಬ ವ್ಯಕ್ತಿ, ಒಂದು ಧ್ವನಿ, ಒಂದು ನೇತೃತ್ವ ನಮಗೆ ಬೇಕಾಗಿತ್ತು. ಅದಕ್ಕೆ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣ ಅವರು ಚನ್ನಪಟ್ಟಣದಲ್ಲಿರುವಂತಹ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟರು. ಅದಾದ ನಂತರ ನರಸೀಪುರಕ್ಕೆ ಬಂದರು. ಮೈಸೂರಿನಲ್ಲಿರುವಂಥ ಎಂಪ್ಲಾಯೀಸನ್ನು ಕರೆಸಿದ್ರು. ಅವರೆಲ್ಲ ವಿಚಾರಗಳನ್ನು ಕೇಳಿಸ್ಕೊಂಡು ನಾನು ಇದ್ರ ಪರವಾಗಿದ್ದೀನಿ, ಭೂಮಿಯನ್ನು ಉಳಿಸ್ಕೊಡ್ತೀನಿ, KSIC ಉಳಿಬೇಕು, ಈ ನೂಲು ತಯಾರಿಕಾ ಘಟಕಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಅದರಂತೆ ಅವರ ಮಾತಿನಂತೆ ನಡ್ಕೊಂಡಿದ್ದಾರೆ. ಸದನದಲ್ಲಿ ಈ KSIC ವಿಚಾರದ ಬಗ್ಗೆ ಶ್ರೀವತ್ಸ ಅವರು ಪ್ರಶ್ನೆಯನ್ನು ಹಾಕಿದರು. ಆರ್ ಅಶೋಕಣ್ಣವರು ಪ್ರಬಲವಾಗಿ ನಿಂತ್ಕೊಂಡು ಧ್ವನಿ ಎತ್ತಿ ಆ ಭೂಮಿಯನ್ನು ಉಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೃತಜ್ಞತೆಯಿಂದ ನಮಗೊಂದು ಒಳ್ಳೆಯ ನೇತೃತ್ವವನ್ನು ಕೊಟ್ಟಿರೋದಕ್ಕೋಸ್ಕರ ಒಂದು ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಂದು ಭೀಮ ಬಲವನ್ನು ಕೊಟ್ಟಿರುವಂತಹ ಅಶೋಕಣ್ಣ ಅವರನ್ನು ನಾವು ಸಮಸ್ತ ಮೈಸೂರಿಗರ ಪರವಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಹಾಗೆ ನಮ್ಮ ಕೃತಜ್ಞತೆಯ ದ್ಯೋತಕವಾಗಿ ಅವರಿಗೊಂದು ಸನ್ಮಾನವನ್ನು ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಹಾಗೆ ಶ್ರೀವತ್ಸ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ. ಅವರಿಗೂ ಕೂಡ ಈಗ ನಾವು ಸನ್ಮಾನವನ್ನು ಮಾಡ್ತೀವಿ. ನಮ್ಮ ಜೊತೆ ನಮ್ಮ ಈ ಒಂದು ಹೋರಾಟವನ್ನು ರೂಪಿಸಿದಂತಹ ಅರ್ಜುನ್ ರಮೇಶ್ ಅವರು, ದೀಪು ಅವರು, ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ದಿನೇಶ್ ಗೌಡ ಅವರು ಹಾಗೂ ನಮ್ಮ ಫ್ಯಾಕ್ಟ್ರಿಯ ಎಲ್ಲ ಎಂಪ್ಲಾಯೀಸ್ ಇಲ್ಲಿ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಅಶೋಕಣ್ಣವರಿಗೆ ಮತ್ತು ಶ್ರೀವತ್ಸ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತೀವಿ. ಮತ್ತೊಮ್ಮೆ ನಾನು ನಮ್ಮ ಧ್ವನಿಗೆ ಸಾಕಷ್ಟು ಬಲವನ್ನು ತಂದುಕೊಟ್ಟಂತಹ ಒಂದು ಯಶಸ್ವಿ ಹೋರಾಟವಾಗಿ ಈ KSIC ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂಥ ಆರ್ ಅಶೋಕಣ್ಣವರಿಗೆ ಮತ್ತೊಮ್ಮೆ ನಾನು ಮನದಾಳದಿಂದ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.